ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಪರಾಧ ಆರೋಪದಲ್ಲಿ ಇಬ್ಬಂದಿ ನೀತಿ ಅನಾವರಣ. ಬಿಜೆಪಿಯದ್ದು ಆಡಳಿತದಲ್ಲಿದ್ದಾಗ ಒಂದು ನ್ಯಾಯ, ಪ್ರತಿಪಕ್ಷದಲ್ಲಿದ್ದಾಗ ಮತ್ತೊಂದ. ಸಚಿವರ ರಾಜೀನಾಮೆ, ಆರೋಪಗಳು, ಬಿಜೆಪಿ ಕಾಂಗ್ರೆಸ್ ಅಸಲಿ ಮುಖ ಬಹಿರಂಗ. ಅಧಿಕಾರ ಸಿಕ್ಕಾಗ ಕಾನೂನು ಎಲ್ಲರಿಗೂ ಒಂದೇ ಇರುತ್ತಾ? ಇಲ್ಲ ಪಕ್ಷ ನೋಡಿ ರಾಜಕೀಯ ನೈತಿಕತೆಯ ಮಾನದಂಡ ಬದಲಾಗತ್ತಾ? ಕರ್ನಾಟಕ ರಾಜಕಾರಣದಲ್ಲಿ ಈಗ ಸೃಷ್ಟಿಯಾಗಿರುವ ಈ ಬೃಹತ್ ಇಬ್ಬಂದಿ ನೀತಿಗೆ ಸ್ವತಃ ಇತಿಹಾಸವೇ ಸಾಕ್ಷಿ ನೀಡ್ತಿದೆ. ಹೌದು, ಸ್ವಲ್ಪ ಹಿಂತಿರುಗಿ ಬಿಜೆಪಿಯ ಆಡಳಿತದ ಅವಧಿಯನ್ನ ಗಮನಿಸಿ. ಅಂದು ಅಪರಾಧ ಆರೋಪ ಹೊತ್ತವರು, ವಿವಿಧ ತನಿಖಾ ಸಂಸ್ಥೆಗಳ ಕಣ್ಣಿನಲ್ಲಿದ್ದವರು ಸಂಪುಟದಲ್ಲಿ ಅತ್ಯಂತ ಸುಖವಾಗಿ ಮಂತ್ರಿಗಿರಿ ಅನುಭವಿಸಿಲ್ಲವೇ? ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಶ್ವರಪ್ಪ ಅವರ ಮೇಲೆ ಗಂಭೀರ ಆರೋಪ ಬಂದಾಗ ಎಫ್ಐಆರ್ ದಾಖಲಾದರೂ ಆರಂಭದಲ್ಲಿ ರಾಜೀನಾಮೆಗೆ ಹಿಂದೇಟು ಹಾಕಿದ್ದು ಇದೇ ಬಿಜೆಪಿ. ಬೇಲೇಕೇರಿ ಅಕ್ರಮ ಗಣಿಗಾರಿಕೆ ಮತ್ತು ಸಿಬಿಐ ಹಾಗೂ ಲೋಕಾಯುಕ್ತ ಎಸ್ಐಟಿ ಅಡಿಯಲ್ಲಿ ಸಾಲು ಸಾಲು ಪ್ರಕರಣಗಳನ್ನು ಎದುರಿಸುತ್ತಿದ್ದ ಆನಂದ್ ಸಿಂಗ್ಗೆ ಅರಣ್ಯ ಮತ್ತು ಪ್ರವಾಸೋದ್ಯಮದಂತಹ ಪ್ರಮುಖ ಖಾತೆಗಳನ್ನು ವಹಿಸಿಕೊಡಲಾಗಿತ್ತು. ಅಷ್ಟೇ ಏಕೆ, ಸಿಟಿ ರವಿ, ಶಶಿಕಲಾ ಜೊಲ್ಲೆ ಹಾಗೂ ಮುರುಗೇಶ್ ನಿರಾಣಿ ಅವರಂತಹ ನಾಯಕರ ಮೇಲೆ ಸ್ಟಿಂಗ್ ಆಪರೇಷನ್, ಭೂ ಅಕ್ರಮ ಅಥವಾ ದ್ವೇಷ ಪ್ರಚೋದನೆಯ ಆರೋಪಗಳಿದ್ರೂ ಅವರು ಸಚಿವ ಸ್ಥಾನದಲ್ಲಿ ಮುಂದುವರೆದಿದ್ರು. ಭಾರತದ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಫಾರ್ಮ್ 26 ಅಫಿಡವಿಟ್ಗಳಲ್ಲಿ ಅವರೇ ತಮ್ಮ ಮೇಲಿರುವ ವಿಚಾರಣಾ ಹಂತದ ಪ್ರಕರಣಗಳನ್ನು ಅಧಿಕೃತವಾಗಿ ಒಪ್ಪಿಕೊಂಡಿದ್ರು. ಅಂದು ಬಿಜೆಪಿಯ ನಾಯಕರು ನೀಡುತ್ತಿದ್ದ ಒಂದೇ ಸಮರ್ಥನೆ, ನ್ಯಾಯಾಲಯದಲ್ಲಿ ಅಪರಾಧ ಸಾಬೀತಾಗುವವರೆಗೂ ಯಾರೂ ಅಪರಾಧಿಯಲ್ಲ, ಕಾನೂನು ತನ್ನ ಕೆಲಸ ತಾನು ಮಾಡುತ್ತದೆ ಎಂಬುದು. ಆದರೆ ಅದೇ ಮಾನದಂಡ ಈಗ ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಅವರ ವಿಷಯಕ್ಕೆ ಬಂದಾಗ ದಿಢೀರ್ ಬದಲಾಗ್ತಿದ್ಯಾ? ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರದ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಸದ್ದು ಮಾಡುತ್ತಿದ್ದಂತೆಯೇ ಕಾಂಗ್ರೆಸ್ ಸರ್ಕಾರ ತಕ್ಷಣವೇ ಅವರ ರಾಜೀನಾಮೆ ಪಡೆದುಕೊಂಡಿತು. ಪ್ರಕರಣದ ಆಳ ಅಗಲ ತಿಳಿಯಲು ರಾಜ್ಯ ಪೊಲೀಸ್ ಇಲಾಖೆಯ ವಿಶೇಷ ತನಿಖಾ ತಂಡ ರಚಿಸಿ ಪಾರದರ್ಶಕ ತನಿಖೆಗೆ ಆದೇಶಿಸಿತು. ಪ್ರಸ್ತುತ ಇಡಿ ಮತ್ತು ಸಿಬಿಐ ತನಿಖಾ ಸಂಸ್ಥೆಗಳು ದೋಷಾರೋಪ ಪಟ್ಟಿ ಸಲ್ಲಿಸಿವೆ. ನಾಗೇಂದ್ರ ಅವರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದು ಪ್ರಸ್ತುತ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದೆ. ಅಂದರೆ ಕಾನೂನಿನ ಅನ್ವಯ ನ್ಯಾಯಾಲಯದಲ್ಲಿ ಆರೋಪಿಗಳು ಇನ್ನೂ ಅಂತಿಮವಾಗಿ ಸಾಬೀತಾಗಿಲ್ಲ. ಹೀಗಿದ್ರೂ ಬಿಜೆಪಿ ನಾಯಕರು ಪ್ರತಿದಿನ ಬೀದಿಗಿಳಿದು ಹೋರಾಡ್ತಿದ್ದಾರೆ, ಪ್ರತಿಭಟನೆಗಳ ಸುರಿಮಳೆಗೈಯುತ್ತಿದ್ದಾರೆ. ತಮ್ಮದೇ ಪಕ್ಷದ ನಾಯಕರ ಮೇಲಿದ್ದ ಸಿಬಿಐ ಮತ್ತು ಎಫ್ಐಆರ್ ಪ್ರಕರಣಗಳನ್ನು ರಾಜಕೀಯ ಪ್ರೇರಿತ ಅಥವಾ ಕಾನೂನಾತ್ಮಕ ಪ್ರಕ್ರಿಯೆ ಎಂದು ಸಮರ್ಥಿಸಿಕೊಳ್ಳುತ್ತಿದ್ದ ಬಿಜೆಪಿ, ಕಾಂಗ್ರೆಸ್ ನಾಯಕನೊಬ್ಬನ ವಿಚಾರದಲ್ಲಿ ಮಾತ್ರ ಈ ಮಟ್ಟಿಗೆ ಆಕ್ರಮಣಕಾರಿ ಧೋರಣೆ ತಳೆಯುತ್ತಿರುವುದು ಏಕೆ? ಇದು ನಿಜಕ್ಕೂ ಭ್ರಷ್ಟಾಚಾರದ ವಿರುದ್ಧದ ತತ್ವಬದ್ಧ ಹೋರಾಟವೋ ಅಥವಾ ತಮ್ಮ ಆಡಳಿತಾವಧಿಯ ಆರೋಪಗಳನ್ನು ಮರೆಮಾಚಿ ರಾಜಕೀಯ ಲಾಭ ಗಿಟ್ಟಿಸಿಕೊಳ್ಳುವ ಇಬ್ಬಂದಿ ನೀತಿಯೋ ಎಂಬ ಪ್ರಶ್ನೆ ಎದ್ದಿದೆ. ಅಧಿಕಾರದಲ್ಲಿದ್ದಾಗ ಒಂದು ನ್ಯಾಯ, ಪ್ರತಿಪಕ್ಷದಲ್ಲಿದ್ದಾಗ ಮತ್ತೊಂದು ನ್ಯಾಯವೇ? ರಾಜಕೀಯ ಲಾಭಕ್ಕಾಗಿ ನೈತಿಕತೆಯ ವ್ಯಾಖ್ಯಾನವೇ ಬದಲಾಗಬೇಕೇ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಈಗ ರಾಜ್ಯದ ಜನತೆಯೇ ನಿರ್ಧರಿಸಬೇಕಿದೆ. ಮಂಜುನಾಥ್ HR, ಪೊಲಿಟಿಕಲ್ ಬ್ಯೂರೋ, ಪ್ರಗತಿ ಟಿವಿ, ತುಮಕೂರು.